ನೀವು ಕೇಳ್ತಿರೋದು ಸರಿ ಇದೆ. ಆಗ ಯಾವುದೇ ಪೂಜ್ಯ ಸ್ವಾಮಿಗಳು ನೇತೃತ್ವ ತಗೊಂಡಿರಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ ಅನುಕೂಲಗಳಾಗಬೇಕು ಅನ್ನೋ ಉದ್ದೇಶದಿಂದ ಆ ಸಂಘಟನೆ ಶುರುವಾಯಿತು. ಸಂಘಟನೆ ಶುರುವಾಗಿ ಬಹಳ ಯಶಸ್ವಿಯಾಗಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇದು ಕೆಲವರಿಗೆ ಕಣ್ಣು ಕುಕ್ಕಿ ಹೋಗಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು, ಚರ್ಚೆ ಸಾಕಷ್ಟು ಅರ್ಧ ದಿನ ಆಯಿತು, ಇದು ಬೇಕು ಬೇಡ ಚರ್ಚೆ ಆಗಿ ಕೊನೆಗೆ ಯಾಕೆ ಬೇಡ ಅಂತ ನನ್ನ ಪ್ರಶ್ನೆ ಕೇಳಿದೆ. ಉತ್ತರ ಸಿಗಲಿಲ್ಲ. ಕೊನೆಗೆ ಇಲ್ಲಪ್ಪ ಚೋಡ್ದೋ ಯಾರಂದ್ರು. ದೊಡ್ಡವ್ರ ಮಾತು ಕೇಳಂತ ಒಂದು ಅಭ್ಯಾಸ ನನಗೆ ಅವತ್ತಿತ್ತು, ಇವತ್ತಿಲ್ಲ. ಆ ಮಾತು ಕೇಳಿದ್ದಕ್ಕೋಸ್ಕರ ಅದು ನಿಲ್ಲಿಸಿದ್ವಿ. ಅದು ನಿಲ್ಲಿಸದೇ ಇದ್ದಿದ್ರೆ ಆ ಸಂಘಟನೆ ಇನ್ನೂ ಬೃಹದಾಕಾರವಾಗಿ ಬೆಳೀತಾ ಇತ್ತು. ಈಗ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಡೀತಾ ಇರೋದು, ಸಾಧು ಸಂತರ ನೇತೃತ್ವದಲ್ಲಿ. ನಾವ್ಯಾರೂ ನಿಲ್ಲಿಸಲ್ಲ. ಅಕಸ್ಮಾತ್ ನಾನು ಹಿಂಸರಿದ್ರು ಕೂಡ ಹಿಂಸರಿಯಲ್ಲ. ಅವರು ಎಲ್ಲ ಮುಂದುವರಿಯೋದಕ್ಕೆ ಪ್ರಯತ್ನವನ್ನ ಯಾವ ಕಾರಣಕ್ಕೂ ನಿಲ್ಲಲ್ಲ. ನಾವೀಗ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದ ಪ್ರಮುಖರನ್ನ ನಾವು ಕರೆಯಕ್ಕೆ ಹೋಗಿಲ್ಲ. ಯಾರು ಬೆಂಬಲ ಕೊಡ್ತಾರೋ ಅವ್ರ ಬೆಂಬಲವನ್ನು ಸ್ವೀಕಾರ ನಾವು ಮಾಡ್ತೇವೆ. ನಿನ್ನೆ ಬಾಗಲಕೋಟೆಯಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಮೊನ್ನೆ ವಿಜಯಪುರದಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು. ಎಲ್ಲ ಪಕ್ಷದವರು ಬಂದಿದ್ರು. ಹಾಗಾಗಿ ಇದಕ್ಕೆ ಅವರು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಇದಕ್ಕೆ ಯಾವುದೇ ಪಕ್ಷದ ಪ್ರಶ್ನೆ ಇಲ್ಲ. ಯಾರು ಈ ನಾನು ಹೇಳಿದ್ನಲ್ಲ, ಹಿಂದುಳಿದವ್ರನ್ನ, ದಲಿತರನ್ನ ರಕ್ಷಣೆ ಮಾಡೋದಕ್ಕೆ ನಮಗೂ ಆಸಕ್ತಿ ಇದೆ, ಬ್ರಿಗೇಡ್ ಜೊತೆ ನಾವು ಬರ್ತೀವಿ ಅಂತಂದ್ರೆ ಯಾರು ಬಂದರೂ ಕೂಡ ಕರ್ಕೋತೀವಿ ಮುಂದೆ. ಯಾಕೆ ಅಂತಂದ್ರೆ ಹೈಕಮಾಂಡು ತಗೋಬಾರ್ದು ತೀರ್ಮಾನ ಮಾಡೋದು ಹೈಕಮಾಂಡ್ ಜೊತೆಗೆ ಹೋಗ್ಬೇಕೋ ಬೇಡ ನಾನು ಯೋಚನೆ ಮಾಡ್ಬೇಕಲ್ಲ. ನಾನು ಚುನಾವಣಾ ನಿಲ್ಲಂತ ಸಂದರ್ಭಕ್ಕೆ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ನಿಂತನೋ ನಾನು ತುಂಬಾ ಸ್ಪಷ್ಟವಾಗಿ ಅವತ್ತು ಹೇಳಿದೆ, ಸಾಮೂಹಿಕ ನಾಯಕತ್ವ ಇಲ್ಲ, ಒಂದು ಕುಟುಂಬದ ಕೈಲಿ ಪಕ್ಷ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಒಂದು ಆ ವಿಚಾರ ಸಿದ್ಧಾಂತ ಇವತ್ತು ದೇವರ ದಯದಿಂದ ಪಕ್ಷದಲ್ಲಿ ಸ್ವಲ್ಪ ಸಂಘರ್ಷಗಳು ಆಗ್ತಾ ಇರ್ಬೋದು, ಇದು ನೀವು ಬಣ ಅಂತ ಕರಿಬೋದು. ಆದರೆ ಅದೇ ವಿಚಾರ ತಗೊಂಡ್ತಾನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚರ್ಚೆ ಆಗ್ತಾ ಇರೋದು. ಯಾವ ವಿಚಾರ ತಗೊಂಡು ನಾನು ಶುರು ಮಾಡಿದ್ನೋ ಆ ವಿಚಾರ ತಗೊಂಡೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಚರ್ಚೆಗಳು ಶುರು ಆಗಿದೆ. ಇದಕ್ಕೊಂದು ತುದಿ ಮುಟ್ಟತ್ತೆ. ಯಾಕೆ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಇನ್ಯಾವ ಪಕ್ಷಕ್ಕೂ ಹೋಗಲ್ಲ, ಅದು ನನ್ನ ತಾಯಿ. ಆದರೆ ಇಲ್ಲಿ ಪ್ರಶ್ನೆ ನಡೀತಾ ಇರೋದೇನು, ಈ ಒಂದು ಸ್ಥಿತಿ ಅನೇಕರು ತಮ್ಮ ಇಡೀ ಜೀವನ ಕೊಟ್ಬಿಟ್ರು. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನಾಗಲ್ಲ, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು ಅಂತ ಹೇಳ್ಕೊಂಡು ತಪಸ್ಸು ಮಾಡಿದ್ರು ಈ ಪಕ್ಷ ಕಟ್ಟೋದಕ್ಕೆ. ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಆ ತಪಸ್ಸಿಗೆ ಬೆಲೆ ಇರೋಂಥ ಸಂದರ್ಭದಲ್ಲಿ ಇಲ್ಲೇನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಗೊಂದಲ ಇದೆಯಲ್ಲ, ಇದು ಬಗೆಹರಿಯುತ್ತೆ ಈ ನಂಬಿಕೆ ನನಗಿದೆ. ಜೊತೆ ನೀವು ಯಾಕಂದ್ರೆ ಎರಡನೇ ಬಾರಿ ಹೇಳ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಒಮ್ಮೆ ಹೇಳಿದ್ರಿ, ನಾನು ಬಿಜೆಪಿ ಬಿಟ್ಟು ಹೋಗೋದಿಲ್ಲ, ನನಗೆ ಯಾವತ್ತಿದ್ರು ಬಿಜೆಪಿ ಅಂತ. ಬಟ್ ಇವತ್ತೇ ಹೊಸ ಶಬ್ದವನ್ನು ಸೇರಿಸಿದ್ರಿ, ನಾನು ಕೂಡ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರಿ. ನಾನು ಯಾವತ್ತೂ ಹೋಗೋದೇ ಇಲ್ಲ ಅಂತ ಹೇಳೇ ಇಲ್ಲ, ಈಗೂ ಹೇಳಿಲ್ಲ. ಅದೇ ಪದ ಬೇರೆ ಪದ ಅಷ್ಟೇ. ನಾನು ಹೋಗಲ್ಲ ಅಂತಂದೇನು, ಹೈಕಮಾಂಡು ಯೋಚನೆ ಮಾಡುತ್ತೆ, ನಾನು ಯೋಚನೆ ಮಾಡ್ತೀನಿ. ಅದು ಯೋಚನೆ ಮಾಡ್ತೀನಿ ಅಂದ್ರೆ ಉತ್ತರ ಕೊಡಕ್ ಬರುತ್ತೆ ಒಂದೇ ಪದದಲ್ಲಿ. ನೋಡಿ, ಮೋದಿಯವರು ಬ್ರಿಗೇಡ್ ಬಿಡಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ದೇವರ ಸ್ವರೂಪಿ ಸ್ವಾದಿಗಳು ಸಾಧು ಸಂತರ ನೇತೃತ್ವ ಇದು. ಹಿಂದೂ ಸಮಾಜವನ್ನು ಸಂಘಟನೆ ಮಾಡಿಕೊಡ್ಬೇಕು. ಹಿಂದುಳಿದವರು ಅನ್ಯಾಯ ಆಗ್ತಾ ಇದೆ, ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಾವು ಬ್ರಿಗೇಡ್ ಅಲ್ಲಿ ಇರ್ತೀವಿ ಅಂತ ಎಲ್ಲ ಹೇಳಿದಾಗ ಮೋದಿಯವರು ಬೆಂಬಲ ಕೊಡಲ್ಲ ಅಂತಾರ, ವಾಪಸ್ ಹೋಗಿ ಅಂತ. ಯಾವ ಕಾರಣಕ್ಕೂ ಮೋದಿಯವರು ಆ ಉತ್ತರ ಕೊಡಲ್ಲ, ಸಂತೋಷ ಪಡ್ತಾರೆ. ಇನ್ನು ಮತ್ತೆ ಹೇಳಿದಲ್ಲ, ಎರಡನೇ ಸರಿ ಮತ್ತೆ ಹೇಳೇನು. ಇಲ್ಲ ಇಲ್ಲ, ನಾನು ಯಾವುದೇ ಗುಂಪಿನ ಜೊತೆ ಇವಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ,
ಹಿಂದುತ್ವ ಅದು ಸ್ವಲ್ಪ ದೂರವಾಗಿದೆ, ಹೊಂದಾಣಿಕೆ ರಾಜಕಾರಣ ಅತಿ ಹೆಚ್ಚಾಗಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಭಿಕ್ಷೆ ಕೊಟ್ಟಿದ್ದೀನಿ ಇಲ್ಲ ಅಂತಂದ್ರೆ ನೀನು ಗೆಲ್ತಿರ್ಲಿಲ್ಲ ಅಂತ. ಅದೇ ಪದಕ್ಕೆ ಇನ್ನೊಂದು ಥರ ಇವತ್ತು ನಿನ್ನೆ ನನ್ನ ನಿಮ್ಮ ಪತ್ರಿಕೆಗಳು ನೋಡಿದೆ, ಮೊನ್ನೆ ವಿಜೇಂದ್ರ ಅವರು ಹೇಳಿದ್ರು ನಾನೇನಾದರೂ ವರ್ಣದಲ್ಲಿ ನಿಂತುಬಿಟ್ಟಿದ್ರೆ ಸಿದ್ದರಾಮಯ್ಯನ ಗತಿ ಏನಿತ್ತು ಅಂತ. ಇದರ್ಥ ನಾನೇ ನಿಮ್ನ ಗೆಲ್ಸಿದ್ದೀನಿ ಅಂತ ಅಥವಾ ತಾನೆ? ಇದು ಹೊಂದಾಣಿಕೆ ರಾಜಕಾರಣ, ಬಹಿರಂಗವಾಗಿ ಒಪ್ಕೊಂತಾರೆ ಅಂತ ಒಂದು ಬೆತ್ತಲೆ ಇದು. ಇದು ಸ್ವಲ್ಪ ಶುದ್ಧೀಕರಣ ಆಗಲಿ ಅನ್ನೋಂಥ ಆಸೆ ನಂದು ಇದೆ. ಇಡೀ ಕರ್ನಾಟಕ ರಾಜ್ಯದ ಬಹಳ ನಾಯಕರಿಗಿದೆ, ಜಿಲ್ಲಾ ಪ್ರಮುಖರುಗಳಿಗಿದೆ. ಈ ಪಾರ್ಟಿ ಬೆಳಿಬೇಕಲ್ಲಪ್ಪ ಅನ್ನೋಂಥ ಅಪೇಕ್ಷೆ ಪಡ್ತಾರೆ ಅಂತ ಕೋಟಿ ಕೋಟಿ ಹಿತೈಷಿಗಳಿಗಿದೆ. ಈ ಸ್ಥಿತಿ ಬಂದ್ಬಿಡ್ತೀಯಲ್ಲ ಬಿಜೆಪಿಗೆ. ನೀವು ಕೇಳ್ತಿರೋದು ಸರಿ ಇದೆ. ಆಗ ಯಾವುದೇ ಪೂಜ್ಯ ಸ್ವಾಮಿಗಳು ನೇತೃತ್ವ ತಗೊಂಡಿರಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ ಅನುಕೂಲಗಳಾಗಬೇಕು ಅನ್ನೋಂಥ ಉದ್ದೇಶದಿಂದ ಆ ಸಂಘಟನೆ ಶುರುವಾಯಿತು. ಸಂಘಟನೆ ಶುರುವಾಗಿ ಬಹಳ ಯಶಸ್ವಿಯಾಗಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇದು ಕೆಲವರಿಗೆ ಕಣ್ಣು ಕುಕ್ಕಿ ಹೋಗಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು ಚರ್ಚೆ ಸಾಕಷ್ಟು ಅರ್ಧ ದಿನ ಆಯಿತು, ಇದು ಬೇಕು ಬೇಡ ಚರ್ಚೆ ಆಗಿ ಕೊನೆಗೆ ಯಾಕೆ ಬೇಡ ಅಂತ ನಾನು ಪ್ರಶ್ನೆ ಕೇಳಿದೆ, ಉತ್ತರ ಸಿಗಲಿಲ್ಲ. ಕೊನೆಗೆ ಇಲ್ಲಪ್ಪ ಚೋಡ್ದೋ ಯಾರಂದ್ರು. ದೊಡ್ಡವ್ರ ಮಾತು ಕೇಳಂತ ಒಂದು ಅಭ್ಯಾಸ ನನಗೆ ಅವತ್ತಿತ್ತು, ಇವತ್ತಿಲ್ಲ. ಆ ಮಾತು ಕೇಳಿದ್ದಕ್ಕೋಸ್ಕರ ಅದು ನಿಲ್ಲಿಸಿದ್ವಿ. ಅದು ನಿಲ್ಲಿಸದೇ ಇದ್ದಿದ್ರೆ ಆ ಸಂಘಟನೆ ಇನ್ನೂ ಬೃಹದಾಕಾರವಾಗಿ ಬೆಳೀತಾ ಇತ್ತು. ಈಗ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಡೀತಾ ಇರೋದು, ಸಾಧು ಸಂತರ ನೇತೃತ್ವದಲ್ಲಿ. ನಾವ್ಯಾರೂ ನಿಲ್ಲಿಸಲ್ಲ. ಅಕಸ್ಮಾತ್ ನಾನು ಹಿಂಸರಿದ್ರು ಕೂಡ ಹಿಂಸರಿಯಲ್ಲ. ಅವರು ಎಲ್ಲ ಮುಂದುವರಿಯೋದಕ್ಕೆ ಪ್ರಯತ್ನವನ್ನ ಯಾವ ಕಾರಣಕ್ಕೂ ನಿಲ್ಲಲ್ಲ. ಬಿಜೆಪಿ ಒಳಗಡೆಯಿಂದ ಯತ್ನಾಳ್ ಅವರಿರ್ಬೋದು ಅಥವಾ ಬೇರೆ ಐಡಿಯಾಲಜಿಕಲಿ ಜೊತೆ ಸಹಮತ ಇರುವಂತವರು ಅವ್ರ ಕಡೆಯಿಂದ ಏನಾದ್ರು ಬೆಂಬಲ ಇದೆಯಾ? ನಾವೀಗ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದ ಪ್ರಮುಖರನ್ನ ನಾವು ಕರೆಯಕ್ಕೆ ಹೋಗಿಲ್ಲ. ಯಾರು ಬೆಂಬಲ ಕೊಡ್ತಾರೋ ಅವ್ರ ಬೆಂಬಲವನ್ನು ಸ್ವೀಕಾರ ನಾವು ಮಾಡ್ತೇವೆ. ನಿನ್ನೆ ಬಾಗಲಕೋಟೆಯಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಮೊನ್ನೆ ವಿಜಯಪುರದಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಎಲ್ಲ ಪಕ್ಷದವರು ಬಂದಿದ್ರು. ಹಾಗಾಗಿ ಇದಕ್ಕೆ ಅವರು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಇದಕ್ಕೆ ಯಾವುದೇ ಪಕ್ಷದ ಪ್ರಶ್ನೆ ಇಲ್ಲ. ಯಾರು ಈ ನಾನು ಹೇಳಿದ್ನಲ್ಲ ಹಿಂದುಳಿದವ್ರನ್ನ ದಲಿತರನ್ನ ರಕ್ಷಣೆ ಮಾಡೋದಕ್ಕೆ ನಮಗೂ ಆಸಕ್ತಿ ಇದೆ, ಬ್ರಿಗೇಡ್ ಜೊತೆ ನಾವು ಬರ್ತೀವಿ ಅಂತಂದ್ರೆ ಯಾರು ಬಂದರೂ ಕೂಡ ಕರ್ಕೋತೀವಿ ಮುಂದೆ. ಯಾಕೆ ಅಂತಂದ್ರೆ ಹೈಕಮಾಂಡು ತಗೊಳತ್ತೋ ತಗೋಬಾರ್ದು ತೀರ್ಮಾನ ಮಾಡೋದು ಹೈಕಮಾಂಡ್ ಜೊತೆಗೆ ಹೋಗ್ಬೇಕೋ ಬೇಡ ನಾನು ಯೋಚನೆ ಮಾಡ್ಬೇಕಲ್ಲ. ನಾನು ಚುನಾವಣಾ ನಿಲ್ಲಂತ ಸಂದರ್ಭಕ್ಕೆ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ನಿಂತನೋ ನಾನು ತುಂಬಾ ಸ್ಪಷ್ಟವಾಗಿ ಅವತ್ತು ಹೇಳಿದೆ, ಸಾಮೂಹಿಕ ನಾಯಕತ್ವ ಇಲ್ಲ, ಒಂದು ಕುಟುಂಬದ ಕೈಲಿ ಪಕ್ಷ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಒಂದು ಆ ವಿಚಾರ ಸಿದ್ಧಾಂತ ಇವತ್ತು ದೇವರ ದಯದಿಂದ ಪಕ್ಷದಲ್ಲಿ ಸ್ವಲ್ಪ ಸಂಘರ್ಷಗಳು ಆಗ್ತಾ ಇರ್ಬೋದು, ಇದು ನೀವು ಬಣ ಅಂತ ಕರಿಬೋದು. ಆದರೆ ಅದೇ ವಿಚಾರ ತಗೊಂಡ್ತಾನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚರ್ಚೆ ಆಗ್ತಾ ಇರೋದು. ಯಾವ ವಿಚಾರ ತಗೊಂಡು ನಾನು ಶುರು ಮಾಡಿದ್ನೋ ಆ ವಿಚಾರ ತಗೊಂಡೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಚರ್ಚೆಗಳು ಶುರು ಆಗಿದೆ. ಇದಕ್ಕೊಂದು ತುದಿ ಮುಟ್ಟತ್ತೆ. ಯಾಕೆ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಇನ್ಯಾವ ಪಕ್ಷಕ್ಕೂ ಹೋಗಲ್ಲ, ಅದು ನನ್ನ ತಾಯಿ. ಆದರೆ ಇಲ್ಲಿ ಪ್ರಶ್ನೆ ನಡೀತಾ ಇರೋದೇನು, ಈ ಒಂದು ಸ್ಥಿತಿ ಅನೇಕರು ತಮ್ಮ ಇಡೀ ಜೀವನ ಕೊಟ್ಬಿಟ್ರು. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನಾಗಲ್ಲ, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು ಅಂತ ಹೇಳ್ಕೊಂಡು ತಪಸ್ಸು ಮಾಡಿದ್ರು ಈ ಪಕ್ಷ ಕಟ್ಟೋದಕ್ಕೆ. ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಆ ತಪಸ್ಸಿಗೆ ಬೆಲೆ ಇರೋಂಥ ಸಂದರ್ಭದಲ್ಲಿ ಇಲ್ಲೇನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಗೊಂದಲ ಇದೆಯಲ್ಲ, ಇದು ಬಗೆಹರಿಯುತ್ತೆ. ಈ ನಂಬಿಕೆ ನನಗಿದೆ. ಜೊತೆಗೆ ನೀವು ಯಾಕಂದ್ರೆ ಎರಡನೇ ಬಾರಿ ಹೇಳ್ತಾ ಇತ್ತು, ಶಿವಮೊಗ್ಗದಲ್ಲಿ ಒಮ್ಮೆ ಹೇಳಿದ್ರಿ, ನೀವು ಹೇಳಿದ್ರಿ ನಾನು ಬಿಜೆಪಿ ಬಿಟ್ಟು ಹೋಗೋದಿಲ್ಲ, ನನಗೆ ನಾವು ಯಾವತ್ತಿದ್ರು ಬಿಜೆಪಿ ಅಂತ. ಬಟ್ ಇವತ್ತೇ ಹೊಸ ಶಬ್ದವನ್ನು ಸೇರ್ತಿದ್ರಿ, ನಾನು ಕೂಡ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರಿ. ನಾನು ಯಾವತ್ತೂ ಹೋಗೋದೇ ಇಲ್ಲ ಅಂತ ಹೇಳೇ ಇಲ್ಲ, ಈಗೂ ಹೇಳಿಲ್ಲ. ಹೈಕಮಾಂಡ್ ನಿಮ್ಮ ತೆಗೆದುಕೊಳ್ತಾ ಹೇಳಿದಾಗ ನಾನು ಹೋಗ್ಬೇಕಾದ್ರೂ ಯೋಚನೆ ಮಾಡ್ಬೇಕು. ಅದೇ 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 ಪದ ಬೇರೆ ಪದ ಅಷ್ಟೇ. ನಾನು ಹೋಗಲ್ಲ ಅಂತಂದೇನು, ಹೈಕಮಾಂಡು ಯೋಚನೆ ಮಾಡುತ್ತೆ, ನಾನು ಯೋಚನೆ ಮಾಡ್ತೀನಿ. ಅದು ಯೋಚನೆ ಮಾಡ್ತೀನಿ ಅಂದ್ರೆ ಉತ್ತರ ಕೊಡಕ್ ಬರುತ್ತೆ ಒಂದೇ ಪದ. ನೋಡಿ
ಮೋದಿಯವರು ಬ್ರಿಗೇಡ್ ಬಿಡಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ದೇವರ ಸ್ವರೂಪಿ ಸ್ವಾದಿಗಳ ಸಾಧುಸತ್ರ ನೇತೃತ್ವ ಇದು. ಹಿಂದೂ ಸಮಾಜವನ್ನು ಸಂಘಟನೆ ಮಾಡಿಕೊಡ್ಬೇಕು. ಹಿಂದುಳಿದವರು ಅನ್ಯಾಯ ಆಗ್ತಾ ಇದೆ, ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಾವು ಬ್ರಿಗೇಡ್ ಅಲ್ಲಿ ಇರ್ತೀವಿ ಅಂತ ಎಲ್ಲ ಹೇಳಿದಾಗ ಮೋದಿಯವರು ಬೆಂಬಲ ಕೊಡಲ್ಲ ಅಂತಾರ, ವಾಪಸ್ ಹೋಗಿ ಅಂತಾರ. ಯಾವ ಕಾರಣಕ್ಕೂ ಮೋದಿಯವರು ಆ ಉತ್ತರ ಕೊಡಲ್ಲ, ಸಂತೋಷ ಪಡ್ತಾರೆ. ಇನ್ನು ಮತ್ತೆ ಹೇಳಿದಲ್ಲ, ಎರಡನೇ ಸರಿ ಮತ್ತೆ ಹೇಳೇನು. ತಾವು ಕೂಡ ಅದನ್ನು ಹೇಳಿದ್ರಿ, ಈಗ ಆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ, ತಾವು ಇದನ್ನು ಧ್ವನಿ ಎತ್ತಿದ್ದೀರಿ. ಸೊ ಆ ಯತ್ನಾಳ್ ಅವರ ತಂಡಕ್ಕೆ ತಮ್ಮ ಬೆಂಬಲ ಇದೆಯಾ? ಇಲ್ಲ, ನಾನು ಯಾವುದೇ ಗುಂಪಿನ ಜೊತೆ ಇವಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ, ಹಿಂದುತ್ವ, ಅದು ಸ್ವಲ್ಪ ದೂರವಾಗಿದೆ. ಹೊಂದಾಣಿಕೆ ರಾಜಕಾರಣ ಅತಿ ಹೆಚ್ಚಾಗಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಭಿಕ್ಷೆ ಕೊಟ್ಟಿದ್ದೀನಿ, ಇಲ್ಲ ಅಂತಂದ್ರೆ ನೀನು ಗೆಲ್ತಿರ್ಲಿಲ್ಲ ಅಂತ. ಅದೇ ಪದಕ್ಕೆ ಇನ್ನೊಂಥರ ಇವತ್ತು ನಿನ್ನೆ ನನ್ನ ನಿಮ್ಮ ಪತ್ರಿಕೆಗಳು ನೋಡಿದೆ, ಮೊನ್ನೆ ವಿಜೇಂದ್ರ ಅವರು ಹೇಳಿದ್ರು, ನಾನೇನಾದರೂ ವರ್ಣದಲ್ಲಿ ನಿಂತುಬಿಟ್ಟಿದ್ರೆ ಸಿದ್ದರಾಮಯ್ಯನ ಗತಿ ಏನಿತ್ತು ಅಂತ. ಇದರ್ಥ ನಾನೇ ನಿಮ್ನ ಗೆಲ್ಸಿದ್ದೀನಿ ಅಂತ ಅಥವಾ ತಾನೆ? ಇದು ಹೊಂದಾಣಿಕೆ ರಾಜಕಾರಣ, ಬಹಿರಂಗವಾಗಿ ಒಪ್ಕೊಂತಾರೆ ಅಂತ ಒಂದು ಬೆತ್ತಲೆ ಇದು. ಇದು ಸ್ವಲ್ಪ ಶುದ್ಧೀಕರಣ ಆಗಲಿ ಅನ್ನೋಂಥ ಆಸೆ ನಂದು ಇದೆ. ಇಡೀ ಕರ್ನಾಟಕ ರಾಜ್ಯದ ಬಹಳ ನಾಯಕರಿಗಿದೆ, ಜಿಲ್ಲಾ ಪ್ರಮುಖರುಗಳಿಗಿದೆ. ಈ ಪಾರ್ಟಿ ಬೆಳಿಬೇಕಲ್ಲಪ್ಪ ಅನ್ನೋಂಥ ಅಪೇಕ್ಷೆ ಪಡ್ತಾರೆ ಅಂತ ಕೋಟಿ ಕೋಟಿ ಹಿತೈಷಿಗಳಿಗಿದೆ. ಈ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಬಿಜೆಪಿಗೆ.